ಪೇಪರ್ ಸೋರಿಕೆ ತಡೆಗೆ ಹೊಸ ಮಸೂದೆಯನ್ನ ತಗೊಂಡು ಬರ್ತಾ ಇರೋದು. ಈ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡನೆಯನ್ನ ಮಾಡ್ತಾರೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಸೋಮವಾರ ಹೊಸ ಮಸೂದೆ ಮಂಡನೆ ಆಗುತ್ತೆ, ಅವತ್ತೇ ಅಂಗೀಕಾರ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಮಸೂದೆ ಮಂಡಿಸಲಿರುವಂಥದ್ದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಪೇಪರ್ ಸೋರಿಕೆ ತಡೆಗೆ ಹೊಸ ಮಸೂದೆಯನ್ನ ತರ್ತಾ ಇದ್ದಾರೆ. ಈ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಕೂಡ ಆಗುತ್ತೆ. ಬರೀ ಕಾನೂನನ್ನು ತರೋದಷ್ಟೇ ಅಲ್ಲ, ಅದು ಹೇಗೆ ಇಂಪ್ಲಿಮೆಂಟ್ ಆಗಬೇಕು, ಯಾವ ರೀತಿಯಾಗಿ ಕಠಿಣವಾಗಿ ಜಾರಿ ಆಗಬೇಕು, ಅದರಲ್ಲಿ ಎಷ್ಟು ಶಿಕ್ಷೆ ಪ್ರಮಾಣ ಆಗಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ರೇಡ್ಗಳನ್ನು ಮಾಡ್ತೀರಾ, ರಾಜ್ಯದಲ್ಲಿ ಲೋಕಾಯುಕ್ತ ರೇಡ್ ಆಗುತ್ತೆ, ಆ ಕಡೆಗೆ IT ರೇಡ್ ಆಗುತ್ತೆ, CBI ರೇಡ್ ಆಗುತ್ತೆ, ಎಲ್ಲ ರೇಡ್ ಆಗುತ್ತೆ. ಅದರಲ್ಲಿ ಸಿಗುವಂಥ ಭ್ರಷ್ಟಾಚಾರಗಳಿಗೆ ಎಷ್ಟು ಶಿಕ್ಷೆ ಆಗಿದೆ ಅಂತಂದರೆ 2% ಇಲ್ಲ. ಏನು ಹೇಳೋಣ ಅದಕ್ಕೆ? ಅದು ಯಾವ ರೀತಿಯಾಗಿ ಆಗಬೇಕು ಅಂತ, ಅದರಲ್ಲಿ ಹೇಗೆ ಶಿಕ್ಷೆಯನ್ನು ಕೊಡಿಸೋದ್ರಲ್ಲಿ ಯಶಸ್ವಿ ಆಗಬೇಕು ಅಂತ ಹೊಸ ಕಾನೂನನ್ನು ತರ್ತೀರಾ, ಎಲ್ಲವೂ ಆಗುತ್ತೆ. ಇಂಥ ಬೆಳವಣಿಗೆ ಆದಾಗ ನಡೆಯುತ್ತೆ, ಎಲ್ಲವೂ ಕೂಡ ಹೊಸದಾಗಿ ಒಂದಿಷ್ಟು ಕಠಿಣವಾಗಿರುವಂಥದ್ದು, ವೆರಿ ಗುಡ್ ಅದು. ಆದರೆ ಅದು ಜಾರಿ ಆಗಬೇಕಾದ್ರೆ ಅದು ಕರೆಕ್ಟಾಗಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಅಷ್ಟೆಲ್ಲ ಕಾನೂನು ತಂದು 1% 2% ಶಿಕ್ಷೆ ಅಂದರೆ ಏನು ಮಾಡೋದು? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಕಠಿಣ ಕಾನೂನನ್ನು ತರುವಂಥದ್ದು ಏನು ಹೊಸದಲ್ಲ. ಹಲವು ರೀತಿಯಾದಂಥ ಕೇಸ್ಗಳಲ್ಲಿ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದಾಗ ಕಾನೂನನ್ನು ತಂದಿದ್ದಿದೆ, ಕಾನೂನುಗಳು ಬಂದಿವೆ. ಆದರೆ ಅದು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಯಾವ ರೀತಿ ಶಿಕ್ಷೆಗೆ ಅವರು ಒಳಗಾಗ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಆಗಲೇ ಎಕ್ಸಾಂಪಲ್ ಕೊಡ್ತಾ ಇದೆ, ರೇಡ್ ಆಗಿರುತ್ತೆ ಭ್ರಷ್ಟಾಚಾರಿಗಳ ಮೇಲೆ, ಆದರೆ ಅವರನ್ನು ಶಿಕ್ಷೆಗೊಳಪಡಿಸೋದ್ರಲ್ಲಿ ನಾವು ವಿಫಲವಾಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಂಥದ್ದೇ ಆಗ್ಬಿಡುತ್ತೆ ಅನ್ನುವಂತಹ ಆತಂಕ ಒಂದು ಕಡೆಗಿದೆ. ಅರುಣ್ ನೋಡಿ, ಪ್ರತಿಯೊಂದು ಕಾನೂನಿನ ಅನುಷ್ಠಾನ ಹೇಗಾಗುತ್ತೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ತಾರ, ದುರ್ಬಳಕೆ ಮಾಡ್ಕೊಳ್ತಾರ ಅನ್ನುವಂಥದ್ದು ವ್ಯವಸ್ಥೆಯ ಮೇಲೆ ಬಿಟ್ಟಿರುವಂತಹ ಸಂಗತಿ. ನೋಡಿ, ಪ್ರತಿ ಬಾರಿ ಇಂತಹ ಇನ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ ಕಾನೂನಿನ ವಿಚಾರದಲ್ಲಿ. ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಆದಂಥ ಸಂದರ್ಭದಲ್ಲೂ ಕೂಡ ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಅದಾದ ಬಳಿಕ ಎಷ್ಟು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಡಾಟಾವನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುತೇಕರು ಜಾಮೀನನ್ನು ಪಡೆದು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅದೇ ರೀತಿ ಲಂಚ ತೆಗೆದುಕೊಳ್ಳೋ ವಿಚಾರಗಳಾಗಿರ್ಬೋದು, ವಿಡಿ ವಿಚಾರಗಳಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಶಿಕ್ಷೆಯ ಪ್ರಮಾಣದ ವಿಚಾರ ಬಂದಂಥ ಸಂದರ್ಭದಲ್ಲಿ ಹಾರ್ಡ್ಲಿ 1-2% ಜನರಿಗೆ ಶಿಕ್ಷೆ ಆಗಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ಗಮನಿಸ್ತಿದ್ವಿ. ಸೊ ಅದೇ ರೀತಿಯಾಗಿ ಈಗ ಬರ್ತಿರುವಂತಹ ಕಾನೂನು ಕೂಡ ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬರುತ್ತೆ, ಅಧಿಕಾರಿಗಳು ಇದನ್ನು ಹೇಗೆ ಬಳಸ್ತಾರೆ ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ನೋಡಿ, ಈಗ ಸಮಾಜ ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದೆ, ಮಾತನಾಡ್ತಾ ಇದೆ, ಎಲ್ಲವೂ ಕೂಡ ಆಗ್ತಾ ಇದೆ. ಬಹುಶಃ ಇದೊಂದು ಸ್ವಲ್ಪ ದಿನ ಈ ಪ್ರತಿಭಟನೆಗಳೆಲ್ಲ ಮುಕ್ತಾಯ ಆದ ಬಳಿಕ ಎಲ್ಲರೂ ಕೂಡ ಮರೆತು ಹೋಗ್ತಾರೆ. ಬಹುಶಃ ಮುಂದೆ ಈ ರೀತಿಯಾದಂಥ ಘಟನೆಗಳಾಗಿ ಮತ್ತೆ ವಿದ್ಯಾರ್ಥಿಗಳ ಸಾವು ನೋವು ಆದಾಗಲೇ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ. ಸಣ್ಣ ಪುಟ್ಟ ರಾಜ್ಯ ಮಟ್ಟದಲ್ಲಿ ಪೇಪರ್ಗಳು ಲೀಕ್ ಆದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆಗಳು ಕೂಡ ಆಗೋದಿಲ್ಲ. ಆ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಸರ್ಕಾರ ತರಲಿಕ್ಕೆ ಹೊರಟಿರುವಂತಹ ಈ ಒಂದು ಬಿಲ್ಲನ್ನು ರಾಜ್ಯಗಳಿಗೂ ಕೂಡ ಅನ್ವಯಿಸುವಂತೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಇದೆ. ನೋಡಿ, ಈ ಪೇಪರ್ ಲೀಕ್ ಭೂತ ಅನ್ನುವಂಥದ್ದು ಕೇವಲ ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ, ಪ್ರತಿ ರಾಜ್ಯದಲ್ಲೂ ಕೂಡ ಇದರ ಸಮಸ್ಯೆ ಇದೆ. ಕರ್ನಾಟಕವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸೊ ಹೀಗಾಗಿ ಭವಿಷ್ಯದಲ್ಲಿ ರಾಜ್ಯಗಳಲ್ಲೂ ಆಗಬಹುದಾದಂತಹ ಪೇಪರ್ ಲೀಕ್ಗಳಿಗೂ ಕೂಡ ಕೇಂದ್ರದ ಇದೇ ಕಾನೂನು ಅನ್ವಯಿಸುವ ರೀತಿಯಲ್ಲಿ ಒಂದಷ್ಟು ನಿಯಮಗಳನ್ನು ಸೇರಿಸಬೇಕಾಗಿರುವಂಥದ್ದು. ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವ ಪ್ರಶ್ನೆ. ಬಹುಶಃ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸೊ ಕಠಿಣ ಕಾನೂನುಗಳನ್ನು ಜಾರಿಗೆ ತಂದರೆ ಸಾಲದು, ಅದನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಅರುಣ್.